ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋದು ಹಸಿರು ಬಣ್ಣದ ಬಗ್ಗೆ. ಅಂದರೆ ಈ ಹಸಿರು ಇರುವಂತಹ ತರಕಾರಿಗಳು, ಹಣ್ಣು ಹಂಪಲುಗಳು ತಿಂದಾಗ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಆಗುತ್ತೆ ಅಂತ ನೋಡೋಣ. ಈ ಹಸಿರು ಪದಾರ್ಥಗಳಪ್ಪ ಅಂತಂದರೆ ಎಲ್ಲ ಹಸಿರು ತರಕಾರಿಗಳಾಯಿತು. ಅದಾದ ನಂತರ ಸೌತೆಕಾಯಿ, ಪಿಯರ್ ಹಣ್ಣು, ಅವಕಾಡೋ ಹಣ್ಣು, ಆಮೇಲೆ ಹಸಿರು ದ್ರಾಕ್ಷಿ, ಈ ಥರ ಹಸಿರು ಇರುವಂಥ ಎಲ್ಲ ಪದಾರ್ಥಗಳು ತೊಗೊಂಡಾಗ ಅವುಗಳು ಏನು ಮಾಡ್ತಾವಪ್ಪ ಅಂದರೆ ಮೊದಲನೇದಾಗಿ ಒಂದು ಡಿಟಾಕ್ಸಿಫಿಕೇಷನನ್ನು ಮಾಡ್ತವೆ. ದೇಹವನ್ನು ಡಿಟಾಕ್ಸಿಫಿಕೇಷನ್ ಮಾಡಲಿಕ್ಕೆ ಈ ಹಸಿರು ಪದಾರ್ಥಗಳು ತುಂಬ ಇಂಪಾರ್ಟೆಂಟು. ಅದಾದ ನಂತರ ಇದರಲ್ಲಿ ಎಲ್ಲ ಕಾಮನ್ ಆಗಿ ವಿಟಾಮಿನ್ಸ್ಗಳು ಮತ್ತು ಮಿನರಲ್ಸ್ಗಳು ಸಾಕಷ್ಟಿದೆ. ಅದರಲ್ಲಿ ವಿಟಾಮಿನ್ಸ್ಗಳನ್ನು ನಾವು ನೋಡೋಕೆ ಹೋಯ್ತಪ್ಪ ಅಂತಂದರೆ ವಿಟಾಮಿನ್ಸ್ಗಳು ಮತ್ತು ಮಿನರಲ್ಸ್ಗಳು ಅಂದರೆ ಐರನ್ ಇರ್ಬೋದು, ಐರನ್ನು, ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು, ಮೈಕ್ರೋನ್ಯೂಟ್ರಿಯೆಂಟ್ ಲೂಟಿನ್ನು, ಆಮೇಲೆ ಅದಾದ ನಂತರ ಇದು ಮೈಕ್ರೋನ್ಯೂಟ್ರಿಯೆಂಟ್ ಅಂದರೆ ಕ್ಲೋರೋಫಿಲ್ ಅಂತ ಹೇಳ್ಬೋದು. ಈ ಥರ ಸಾಕಷ್ಟು ವಿಟಾಮಿನ್ಸು ಮತ್ತು ಮಿನರಲ್ಸ್ ಇದೆ. ಹಾಗಾಗಿ ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಬೋನ್ ಸ್ಟ್ರೆಂತ್ಗೆ ಹಸಿರು ತರಕಾರಿ ಪಲ್ಯಗಳು ತುಂಬ ಇಂಪಾರ್ಟೆಂಟು. ಆಮೇಲೆ ನೈಟ್ರೇಟ್ಸ್ ಇರುವಂಥ ಪದಾರ್ಥಗಳು, ಹಸಿರು ತರಕಾರಿಯಲ್ಲಿ ನೈಟ್ರೇಟ್ಸ್ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಯಾರಿಗೆ ಹಾರ್ಟ್ ಡಿಸೀಸ್ ರಿಸ್ಕ್ ಇರುತ್ತೆ ಅಂಥವರಿಗೆ ಈ ಪದಾರ್ಥಗಳು ತುಂಬ ಒಳ್ಳೆಯದು. ಹಾಗಾಗಿ ರೆಗ್ಯುಲರ್ ಆಗಿ ಈ ಹಸಿರು ತರಕಾರಿ ಪಲ್ಯಗಳು ತೊಗೊಂಡಾಗ ಹಾರ್ಟ್ ಡಿಸೀಸ್ ಇರುವಂಥ ವ್ಯಕ್ತಿಗಳಿಗೆ ರಿಸ್ಕ್ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತು ಆ ಒಂದು ರಿಸ್ಕ್ ಫ್ಯಾಕ್ಟ್ರಿ ಇರೋರಿಗೆ ಇದು ಕಮ್ಮಿ ಆಗುತ್ತೆ. ಆದ ನಂತರ ಈ ಒಂದು ಹಸಿರು ಪದಾರ್ಥ ಹಸಿರಾಗಿ ಬರಲಿಕ್ಕೆ ಕ್ಲೋರೋಫಿಲ್ ಅಂತ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ಬೋದು. ಈ ಕ್ಲೋರೋಫಿಲ್ ಏನಾಗುತ್ತಪ್ಪ ಅಂದರೆ ಹಸಿರು ಬಣ್ಣವನ್ನು ತುಂಬುತ್ತೆ. ಈ ಕ್ಲೋರೋಫಿಲ್ ಇರೋದ್ರಿಂದ ನಾವು ತಿಂದಂಥ ಆಹಾರ ಪದಾರ್ಥ ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಎನರ್ಜಿ ಜಾಸ್ತಿ ಇರುತ್ತೆ. ಅದಾದ ನಂತರ ಇದರಲ್ಲಿ ನಮ್ಮ ದೇಹದಲ್ಲಿ ಫೈಬರ್ ಕೂಡ ಇದರಲ್ಲಿ ಸಾಕಷ್ಟು ಇರೋದ್ರಿಂದ ಯಾವುದೇ ಥರ ಮಲಬದ್ಧತೆ ಆಗದೆ ಇರಲಾರ್ದಂಗೆ ನೋಡ್ಕೊಳ್ಳೋದು ಹಸಿರು ತರಕಾರಿ ಪಲ್ಯಗಳು. ಆಮೇಲೆ ಅದಾದ ನಂತರ ಎಷ್ಟೋ ಕ್ಯಾನ್ಸರ್ ರಿಸ್ಕ್ಗಳನ್ನು ಕಮ್ಮಿ ಮಾಡುತ್ತೆ. ಯಾವ ಥರ ಅಂದರೆ ಲೈಕ್ ಕೋಲಾನ್ ಕ್ಯಾನ್ಸರ್ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಬ್ಲ್ಯಾಡ್ರ್ ಕ್ಯಾನ್ಸರ್ ಆಗಿರ್ಬೋದು, ಅಂಥ ರಿಸ್ಕ್ ಫ್ಯಾಕ್ಟ್ರನ್ನ ಇದು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಆಮೇಲೆ ಇದೇನಪ್ಪ ಅಂತಂದರೆ ಈ ಹುಟ್ಟುವಂಥ ಮಕ್ಕಳಲ್ಲಿ ಕೂಡ, ಈ ಗರ್ಭಿಣಿ ಸ್ತ್ರೀಯಲ್ಲಿ ಹುಟ್ಟುವಂಥ ಮಕ್ಕಳಲ್ಲಿ ಕೂಡ ಏನಾಗುತ್ತಪ್ಪ ಅಂತಂದರೆ ಸ್ಪೈನಾ ಬಫಿಡಾ ಅಂತ ಒಂದು ಬರ್ತ್ ಡಿಫೆಕ್ಟ್ ಬರುತ್ತೆ. ಅದನ್ನು ಕೂಡ ಈ ಹಸಿರು ತರಕಾರಿ ಪಲ್ಯಗಳನ್ನು ನಿಯಮಿತವಾಗಿ ಸೇವನೆ ಮಾಡ್ಕೊಂಡು ಬಂದರೆ ಅದರಿಂದ ಕೂಡ ಆ ರಿಸ್ಕಿಂದ ಕೂಡ ಪ್ರಿವೆಂಟ್ ಆಗ್ತದೆ. ಹುಟ್ಟೋ ಮಗು ಕೂಡ ಚೆನ್ನಾಗಿರ್ತದೆ. ಹಾಗಾಗಿ ಇವುಗಳಲ್ಲಿ ಮತ್ತು ಬ್ಲಡ್ ಉತ್ಪತ್ತಿಗೆ ಚೆನ್ನಾಗಿರ್ತದೆ ಹಸಿರು ತರಕಾರಿ ಪಲ್ಯಗಳು. ಬೋನ್ಸ್ ಆಗಿರ್ಬೋದು, ಈ ಒಂದು ಹಾರ್ಟ್ ಆಗಿರ್ಬೋದು, ಆಮೇಲೆ ಈ ಥರದ್ದು ಎಲ್ಲ ಪ್ರಯೋಜನಗಳನ್ನು ನಾವು ಹಸಿರು ತರಕಾರಿ ಪಲ್ಯಗಳಲ್ಲಿ ಪಡಿಬೋದು. ಹಾಗಾಗಿ ಅವುಗಳನ್ನು ದಿನನಿತ್ಯ ಸೇವನೆ ಮಾಡೋದು ತುಂಬ ಒಳ್ಳೆಯದು.